ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಎರಡನೆಯ ಶ್ಲೋಕ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಇದು ಎರಡನೇ ಶ್ಲೋಕ. ಎರಡನೇ ಶ್ಲೋಕದಲ್ಲಿ ಮೊದಲನೇದು ಉದ್ಯದ್ಭಾನು ಸಹಸ್ರಾಭ. ಆ ನಾಮವನ್ನು ನಾವು ತೆಗೆದುಕೊಳ್ಳೋಣ. ಏನು ಅಂತಂದರೆ ಸಹಸ್ರಾಭ, ಉದ್ಯದ್ಭಾನು ಸಹಸ್ರಾಭ, 1000 ಸೂರ್ಯರು ಒಂದೇ ಸಲ ಉದಯಿಸಿದಾಗ ಆ ಅರುಣ ಕಿರಣ ಅಂದರೆ ಕೆಂಪಗಿನ ಕಾಂತಿ ಇದೆಯಲ್ಲ, ಅದು ಅವಳ ಆವಿರ್ಭಾವಕ್ಕೆ ಚಿಹ್ನೆ ಅಂತ ಹೇಳ್ಬೋದು. ಅಂದರೆ ಈಗ ಸೂರ್ಯ ಉದಯ ಆಗಬೇಕಾದ್ರೆ ಆಕಾಶದಲ್ಲಿ ಗೋಚರ ಆಗೋದಕ್ಕೆ ಮುಂಚೆನೇ ಅರುಣೋದಯ ಆಗುತ್ತೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಆ ಪ್ರಕಾಶ ರೇಖೆಗಳಿದೆಯಲ್ಲವೆಲ್ಲ ಕೆಂಬಣ್ಣದಲ್ಲಿ ಅತ್ಯದ್ಭುತವಾಗಿ ಹರಡಿಕೊಂಡಿರುತ್ತೆ. ಪ್ರಕೃತಿನೆಲ್ಲ ಒಂದು ಅಪರೂಪವಾಗಿರ್ತಕ್ಕಂತಹ ಬಣ್ಣಗಳಿಂದ ತುಂಬಿ ಅಂಥ ಸೌಂದರ್ಯವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಉದಯವಾಗ್ತಾ ಇರ್ತಕ್ಕಂತಹ ಸೂರ್ಯನ ಕಾಂತಿ ಕಿರಣಗಳು ಸಕಲ ಜೀವಕೋಟಿಗೆ ಪ್ರಾಣ ಸಮಾನವಾಗಿ ಇರುತ್ತೆ. ಮತ್ತು ರಾತ್ರಿ ಅಂತಕ್ಕಂತಹ ಕತ್ತಲೆಯನ್ನು, ನಿಶ್ಶಬ್ದವನ್ನು ದೂರ ಮಾಡಿ ಚೈತನ್ಯವನ್ನು ಕೊಡ್ತಕ್ಕಂತಹ ಪ್ರಾಣರೂಪಿ ಕಿರಣಗಳು, ಅದು ಆ ಆವಿರ್ಭಾವಕ್ಕೆ, ಈ ತಾಯಿದು ಅಂದರೆ ಆ ಕಿರಣಗಳ ಆವಿರ್ಭಾವಕ್ಕೆ ಚಿಹ್ನೆನೇ ಇದು ಉದ್ಯದ್ಭಾನು. ಇನ್ನು ಆ ಸೂರ್ಯ ಭಗವಾನನ ಏಕಚಕ್ರದ ಸಾರಥಿ ಯಾರು ಅಂತಂದರೆ ಅನೂರ. ಅಂದರೆ ಈಗ ಅರುಣ ಅಂತೀವಲ್ಲ, ಅದು ಅಂದರೆ ಕಾಲು ಇಲ್ಲದ ವಿಕಲಾಂಗ ಅಂತ, ಅದಕ್ಕೆ ಅನೂರ ಅನ್ನೋದು. ಗರುತ್ಮಂತನ ಅಣ್ಣ ಅಂದರೆ ಗರುಡನ ಅಣ್ಣ. ವಿನುತ ತನಗೆ ಹುಟ್ಟಿದ ಅಂಡಗಳು ಎಷ್ಟು ಕಾಲವಾದರೂ ಮಕ್ಕಳಾಗಿ ಮಾರ್ಪಡದೆ ಹೋದಾಗ ಒಂದು ಅಂಡವನ್ನು ಹೊಡೆಯೋಕ್ಕೆ ಅದರಿಂದ ಇನ್ನೂ ಕಾಲು ಬಾರದ ಕಟಿ ಪ್ರದೇಶದವರೆಗೆ ಮಾತ್ರ ದೇಹ ಭಾರ್ಗವೇರ್ಪಟ್ಟ ಅನೂರ ಜನಿಸ್ತಾನೆ. ತಾಯಿಯ ಅವಸರಕ್ಕೆ ಭಾಳ ಬೇಜಾರಾಗಿ ಪಾಪ ಅವನು ತನ್ನ ತಪಸ್ಸಿನಿಂದ ಸೂರ್ಯನ ರಥದ ಸಾರಥಿ ಆಗ್ತಾನೆ. ಇದು ಕಥೆ. ಇದು ಅನೂರ ಹೇಗಾಯಿತು, ನಾವು ಅರುಣ ಅಂತ ಹೇಳ್ತೀವಲ್ಲ, ಅದು ಸಾರಥಿ. ಇನ್ನು ಸೂರ್ಯ ಪ್ರತ್ಯಕ್ಷ ದೈವ, ತುಂಬ ಡಿಸಿಪ್ಲಿನ್ಡ್ ಅವನು ಅಲ್ವಾ. ಕಾಲಸ್ವರೂಪದಲ್ಲಿರ್ತಕ್ಕಂತಹ ಅಂದರೆ ಒಂದು ಕ್ಷಣ ಮಾತ್ರದ ಕಾಲವನ್ನು ಸಹ ಆ ಸ್ವಾಮಿ ಎವೆ ಇಕ್ಕುವುದರ 1000ರಲ್ಲಿ 1 ಭಾಗವನ್ನು ಸಹ ವಿಭಜಿಸಿಕೊಂಡೇ ಪ್ರಯಾಣ ಮಾಡ್ತಾನವನು. ಅಂದರೆ ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಯಾವ ಋತುವಿನಲ್ಲಾದರೂ ಸರಿ ಆ ಸೂರ್ಯ ಉದಯ ಕಾಲದಲ್ಲಿ ತನ್ನ ವೇಳೆಗೆ ತಾನು ಬಂದೇ ಬರ್ತಾನೆ. ಅಷ್ಟು ಡಿಸಿಪ್ಲಿನ್ಡ್ ಅವನು. ಅದನ್ನೇ ಸೂರ್ಯಗಮನ ಅಂತಕ್ಕಂಥದ್ದು. ಅಂತಹ ಸೂರ್ಯನ ರಥ ಸತ್ಯ ಅಂತಕ್ಕಂತಹ ಒಂದು ಚಕ್ರದ ಆಧಾರವಾಗಿರ್ತಕ್ಕಂಥದ್ದು. ಗಗನದಲ್ಲಿ ನಿರಾಧಾರವಾಗಿ ಒಂದು ಚಕ್ರದ ರಥದ ಮೇಲೆ ಸಪ್ತಾಶ್ವಗಳ ಓಟವನ್ನು, ಸಪ್ತಾಶ್ವಗಳ ಓಟವನ್ನು ನಿಯಂತ್ರಿಸ್ತಾ ನಡೆಸೋದೇ ಈ ಅನೂರ ಅಂದರೆ ಆ ಸಾರಥಿ. ಅವನು ಮೈಮರಿದೇ ಕೆಲಸ ನಿರ್ವಹಿಸಬೇಕು. ಅವನ ಹೃದಯ ಎಲ್ಲ ಭಾನುಮಂಡಲ ಮಧ್ಯಸ್ಥವಾಗಿರ್ತಕ್ಕಂತಹ ಅಮ್ಮನವರ ಮೇಲೆಯೇ ಕೇಂದ್ರೀಕೃತವಾಗಿರುತ್ತೆ. ಆದ್ದರಿಂದ ಅನೂರನ್ನು ಅರುಣ ಅಂತಕ್ಕಂತಹ ಬಿರುದನ್ನು, ಸನ್ಮಾನವನ್ನು ಪಡಿತಾನೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೂರ್ಯನ ಸಾರಥಿ ಅನೂರ ಹೇಗೆ ಅರುಣ ಆದ ಅಂತ ಅಂದ್ಬಿಟ್ಟು. ಸೂರ್ಯಾಗಮನಕ್ಕೆ ಮೊದಲು ಬರ್ತಾನೆ ಅವನು. ಆಮೇಲೆ ಕೆಂಪು ಛಾಯೆ ಸೂರ್ಯ ಸಾರಥಿಯಾಗಿರ್ತಕ್ಕಂತಹ ಅನೂರ ಅಥವಾ ಅರುಣ, ಅವನ ಇರುವಿಕೆಯನ್ನು, ಆತನಿಗೆ ತನ್ನ ಕೆಲಸ, ಆ ವೃತ್ತಿಯ ಬಗ್ಗೆ ಇರತಕ್ಕಂತಹ ಅಷ್ಟು ವಿಶ್ವಾಸ, ಶ್ರದ್ಧೆ, ಆ ಗುರುತೆ, ಆ ಒಂದು ಕೆಂಪು ಬಣ್ಣ ಒಂದು ಬರ್ತಾನಲ್ಲ, ಅದು ಎಲ್ಲ ದೇವತೆಗಳಿಗೂ ಕೂಡ ಮೆಚ್ಚಿ ಆ ವರವನ್ನು ಅವನಿಗೆ ಕೊಟ್ಟಿದ್ದಾರೆ. ಸೂರ್ಯೋದಯಕ್ಕೆ ಮೊದಲು ಬರ್ತಕ್ಕಂಥ ಕೆಂಪಗಿನ ಕಾಂತಿ ಇದೆಯಲ್ಲ, ಅದು ಆ ಮಹಾಮಾತೆಯ ಕಾಂತಿ. ಆ ಕೆಂಪು ವರ್ಣ ಶುಭಕ್ಕೆ ಚಿಹ್ನೆ. ಆಕೆ ಮಂಗಳಮೂರ್ತಿಯಾಗಿ ಕಂಗೊಳಿಸ್ತಾಳೆ ಅಂತಕ್ಕಂಥದ್ದು ಏನು ಗೊತ್ತಾ, ಇದು ಆ ಉದ್ಯದ್ಭಾನು ಸಹಸ್ರಾಭ ಅನ್ನೋದಕ್ಕೆ ಮೇಲ್ನೋಟದ ಅರ್ಥವಾಗಿದೆ. ನಾನೀಗೇನು ಹೇಳಿದೆ ಉದ್ಯದ್ಭಾನು ಸಹಸ್ರಾಭ, ಅದು ಮೇಲ್ನೋಟದ ಅರ್ಥ. ಇಲ್ಲಿ
ಜಗದೀಶ್ವರಿಯನ್ನು ಉದ್ಯದ್ಭಾನು ಸಹಸ್ರಾಭ ಅಂತಕ್ಕಂಥ ನಾಮದಿಂದ ಉಪಾಸನೆ ಮಾಡ್ತಾ ಇರೋದ್ರಿಂದ ನೋಡಿ, ಉದಯವಾಗ್ತಾ ಇರತಕ್ಕಂತಹ ಸಹಸ್ರಾರು ಕೋಟ್ಯಾಂತರ ಅಥವಾ ಅಸಂಖ್ಯಾತ ಸೂರ್ಯರ ಒಂದು ಪ್ರಕಾಶವನ್ನು ಕೊಡ್ತಕ್ಕಂತಹ ಭಾಸ್ಕರಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಅರ್ಥ ಆಯ್ತಲ್ವಾ? ಶ್ರೀ ಭಗವತಿಯಿಂದಲೇ ಪ್ರಪಂಚ ಎಲ್ಲ ವಿಶ್ವ ಎಲ್ಲದಕ್ಕೂ ಸುಪ್ರಭಾತ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಹೊಸ ಹೊಸ ಚೈತನ್ಯವು ಬರೋದೇ ಭಗವತ್ ಶಕ್ತಿಯ ಭಾಸತೆಯಿಂದ ಅಂತಕ್ಕಂಥದ್ದನ್ನು ಈ ಒಂದು ಶ್ಲೋಕದಲ್ಲಿ, ಈ ಒಂದು ನಾಮದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಉದಯವಾಗ್ತಾ ಇರತಕ್ಕಂತಹ ಸಹಸ್ರಾರು ಸೂರ್ಯರ ಒಂದು ಭಾಸತೆಯುಳ್ಳ ಜಗನ್ಮಾತೆಗೆ ನಮಸ್ಕಾರ ಅಂತ ಹೇಳ್ತಾ ನೋಡಿ, ಒಬ್ಬ ಸೂರ್ಯನ ಬೆಳಕೆ ಜಗತ್ತನ್ನು ಇಷ್ಟೆಲ್ಲ ಬೆಳಗ್ತಾ ಇದೆ. ಸೌರಶಕ್ತಿ ಅಗಾಧವಾದ ಶಕ್ತಿಯೂ ಹೌದು. ಹೀಗಿರಬೇಕಾದ್ರೆ ಸಹಸ್ರಾರು ಸೂರ್ಯರ ಭಾಸತೆ ಅಂದರೆ ಹೇಗಿರ್ಬೋದು ಲೆಕ್ಕ ಹಾಕಿ. ಒಬ್ಬ ಸೂರ್ಯ ನಮಗೆ ಎಷ್ಟು ಬೆಳಕು ಕೊಡ್ತಾನೆ, ಎಷ್ಟು ಶಕ್ತಿ ಇದೆ, ಸೌರಶಕ್ತಿ ಎಷ್ಟಿದೆ. ಇನ್ನು ಸಹಸ್ರಾರು ಸೂರ್ಯರ ಭಾಸತೆ ಅಂದರೆ ಹೇಗಿರ್ಬೋದು? ವಾಸ್ತವವಾಗಿ ಹೇಳಬೇಕು ಅಂತಂದರೆ ಸೂರ್ಯನ ಬೆಳಕು ಜಗತ್ತಿನ ವಸ್ತು ವಿಷಯಗಳನ್ನು ತೋರಿಸಬಹುದೇ ಹೊರತು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಸೂರ್ಯನ ಬೆಳಕೆ ಅಡ್ಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೂರ್ಯನ ಆ ಬೆಳಕಿಗೆ ಕಾರಣವಾಗಿರ್ತಕ್ಕಂತಹ ಆದಿಶಕ್ತಿ ಇದಳಲ್ಲ, ಅವಳು ಸ್ವಾಭಾವಿಕವಾಗಿಯೇ ಅಸಂಖ್ಯಾತ ಸೂರ್ಯರಿಗಿಂತಲೂ ವಿಶೇಷವಾದ ಒಂದು ಪ್ರಕಾಶವನ್ನು ಕೊಡ್ತಕ್ಕಂತಹ ಶಕ್ತಿ ಇದು. ಸೂರ್ಯ ಎಷ್ಟೇ ಪ್ರಖರವಾಗಿರ್ತಕ್ಕಂತಹ ತೇಜೋವಂತನಾಗಿದ್ದರೂ ಕೂಡ ಅವನು ಹುಟ್ಟೋ ಸಮಯದಲ್ಲಿ ಅಂದರೆ ಉದಯವಾಗ್ತಕ್ಕಂಥ ಸಮಯದಲ್ಲಿ ತಿಳಿ ಹಳದಿ ಬಣ್ಣದಿಂದ ಕಂಗೊಳಿಸ್ತಾನೆ, ಹೌದಲ್ವಾ? ಅದೇ ರೀತಿ ಸಹಸ್ರ ಸೂರ್ಯಕಾಂತಿಯ ಪ್ರಭೆಯುಳ್ಳ ದೇವಿ ಪ್ರಜ್ಞಾನ ಸ್ವರೂಪಳಾದ್ರಿಂದ ಅವಳು ಉದ್ಯದ್ಭಾನು ಸಹಸ್ರಾಭ ಅಂದರೆ ಜ್ಞಾನೋದಯದ ಸಂಕೇತ ಅಂತ ನೋಡಿ. ಸೌಂದರ್ಯ ಲಹರಿನಲ್ಲಿ ಹೇಳಿದ್ದಾರೆ, ಅವಿದ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪ ನಗರೀ ಜಡಾನಾಂ ಚೈತನ್ಯಸ್ತಬಕ ಮಕರಂದ ಶ್ರುತಿಝರಿ. ಅಮ್ಮನವ್ರನ್ನ ಹೇಳಿದ್ದಾರೆ. ಅಂದರೆ ಅವಿದ್ಯೆ ಅಂತಕ್ಕಂತಹ ಆಂತರಿಕ ಅಂಧಕಾರವನ್ನು ಹೋಗಲಾಡಿಸ್ತಕ್ಕಂತಹ ಆ ಅಮ್ಮನವರು ಸೂರ್ಯಮಂಡಲ ಮಧ್ಯಸ್ಥ, ಸೂರ್ಯಮಂಡಲ ಮಧ್ಯದಲ್ಲಿ ಇದ್ದಾಳೆ ಅಂತ ವೇದಗಳು ಕೂಡ ಆ ಆದಿಶಕ್ತಿಯನ್ನು ವರ್ಣಿಸಿವೆ, ಹೊಗಳಿವೆ. ಈ ಗಾಯತ್ರಿ ಮಂತ್ರ ತೆಗೆದುಕೊಳ್ಳಿ, ಸಾವಿತ್ರಿ ಉಪನಿಷತ್ ಮಂತ್ರ ತೆಗೆದುಕೊಳ್ಳಿ, ಚಾಕ್ಷುಷೋಪನಿಷತ್ ಮಂತ್ರಗಳು ತೆಗೆದುಕೊಳ್ಳಿ, ನಕ್ಷತ್ರ ಸೂತ್ರಗಳು ತಗೊಳ್ಳಿ, ಉಪನಿಷತ್ ಅಥರ್ವಣದಲ್ಲಿರ್ತಕ್ಕಂಥ ಅಥರ್ವಣಿ ಮಂತ್ರಗಳನ್ನು ತೆಗೆದುಕೊಳ್ಳಿ, ಅಥವಾ ಸೌರಸೂಕ್ತ ಮಂತ್ರಗಳು ತೆಗೆದುಕೊಳ್ಳಿ. ಎಲ್ಲವೂ ಕೂಡ ಬಾಹ್ಯವಾಗಿ ಕಾಣ್ತಕ್ಕಂತಹ ಅಸಂಖ್ಯಾತ ಸೂರ್ಯರಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಭಗವತ್ ಶಕ್ತಿಯನ್ನೇ ವರ್ಣಿಸಿದೆ. ಅದೇ ಶಕ್ತಿ ನಮ್ಮ ಜೀವಕೋಶದಲ್ಲೂ ಇದ್ದು ಕಣ್ಣುಗಳ ಅಭಿಮಾನಿ ದೇವತೆಯಾಗಿ ಸೂರ್ಯ ಇದ್ದಾನೆ. ಅದಕ್ಕೆ ಚಕ್ಷೋ ಸೂರ್ಯೋ ಅಜಾಯತ ಅಂತ ಬರುತ್ತೆ ನೋಡಿ. ಹಾಗಾಗಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತ ಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಅಂದರೆ ಭಗವತಿ ಆ ಉದ್ಯದ್ಭಾನು ಸಹಸ್ರಭಾಸತೆ, ಅವಳು ಉದ್ಯದ್ಭಾನು ಸಹಸ್ರಾಭ, ನಾನಾ ರೀತಿಯಲ್ಲಿ ನಾನಾ ಕೋಶಗಳಲ್ಲಿ ವಿಶೇಷವಾಗಿ ಅವಳು ಅಭಿವ್ಯಕ್ತವಾಗಿರ್ತಾಳೆ. ಅಂಥ ವ್ಯಕ್ತಿಗಳನ್ನು ಗೌರವಿಸೋದು ಅಂತಂದರೆ ಅಥವಾ ಆರಾಧಿಸೋದು ಅಂತಂದರೆ ಸಾಕ್ಷಾತ್ ಜಗಜ್ಜನನಿಯನ್ನೇ ಆರಾಧಿಸ್ತಕ್ಕಂಥದ್ದು ಆಗುತ್ತೆ ಅಂತ ಅರ್ಥ. ಈ ಒಂದು ನಾಮದ ಮೂಲಕ ನಾವೇನು ಅರ್ಥ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಈ ಬಾಹ್ಯ ಕಣ್ಣುಗಳಿಗೆ ಗೋಚರನಾಗುವ ಒಬ್ಬ ಸೂರ್ಯನಿಂದ ಒಬ್ಬ ಚಂದ್ರನಿಂದ ಜಗತ್ತಿನ ವಸ್ತು ವಿಷಯಗಳು ಗೋಚರಿಸುತ್ತವೆ, ಹೌದಾ? ಅದರಿಂದ ಮನಸ್ಸು ಹೊರಗೇ ಚಲಿಸುತ್ತೆ. ಯಾಕೆ ನಮಗೆ ಕಣ್ಣಿಗೆ ಕಾಣಿಸ್ತೀವಿ ನೋಡ್ರಿ, ಏನಾಗುತ್ತೆ, ಸೂರ್ಯನ ಬೆಳಕು ಅಥವಾ ಒಂದು ಬೆಳಕು ನಮಗೆ ಏನಾಗುತ್ತೆ, ಎಲ್ಲ ಕಾಣಿಸ್ತಾ ಇರುತ್ತೆ. ಕಂಡಿದ್ದು ಕಾಣಿಸ್ತಾ ಇರುತ್ತೆ, ಕಾಣದಿದ್ದು ಕಾಣಿಸ್ತಾ ಇರುತ್ತೆ, ಬೇಕಾಗಿದ್ದು ಕಾಣಿಸ್ತಿರುತ್ತೆ, ಬೇಡಬಾರ್ದು ಕಾಣಿಸ್ತಾ ಇರುತ್ತೆ, ಎಲ್ಲ ಕಾಣಿಸ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಏನಾಗುತ್ತೆ, ಸೂರ್ಯನಿಂದ ನಮಗೆ ಬೇಕಾಗಿರೋದು ಬೇಡದಿದ್ದು ಎಲ್ಲವೂ ಕಾಣಿಸ್ತಾ ಇರುತ್ತೆ, ಹೌದಾ? ಸೂರ್ಯನಿಂದ, ಚಂದ್ರನಿಂದ, ಜ್ಯೋತಿಯಿಂದ ಎಲ್ಲ ಕಾಣಿಸ್ತಿರುತ್ತೆ. ಅದನ್ನು ಹಿಂಬಾಲಿಸಿ ನಮ್ಮ ಇಂದ್ರಿಯಗಳು ಓಡಿಸ್ತಾ ಇರುತ್ತೆ ನಮ್ಮ ಇಂದ್ರಿಯಗಳು ಕೂಡ ಏನೇನು ಕಾಣುತ್ತೋ ಎಲ್ಲ ಕಡೆ ಓಡ್ತಿರುತ್ತೆ.
ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಅದು ಗೊತ್ತಿದೆ ನಿಮಗೆ. ಈ ವಿಷಯಾರ್ಥಗಳನ್ನು ತೋರಿಸೋದ್ರ ಮೂಲಕ ಸೂರ್ಯ ನಿಜವಾಗ್ಲೂ ನಮಗೆ ನಿಜವಾಗಿ ಬೇಕಾಗಿರೋದನ್ನು ಮರೆ ಮಾಡಿಬಿಡ್ತಾನೆ, ಬೇರೆ ವಿಷಯಗಳತ್ತ ನಮ್ಮ ಗಮನವನ್ನು ಹೊರಳಿಸ್ಬಿಡ್ತಾನೆ. ಅರ್ಥ ಮಾಡ್ಕೊಳ್ಳಿ, ಸೂರ್ಯ ನಮಗೆ ಎಲ್ಲ ತೋರಿಸ್ಬಿಡ್ತಾನೆ, ಅವನು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನು ತೋರಿಸ್ಬಿಡ್ತಾನೆ, ಮಾಯೆಗೂ ದೂಕ್ಬಿಡ್ತಾನೆ, ಎಲ್ಲವನ್ನು ತೋರಿಸ್ಬಿಡ್ತಾನೆ. ಈ ವಿಚಾರದಲ್ಲಿ ಅವನ ಬೆಳಕೇ ನಮಗೆ ಸತ್ಯವನ್ನು ಅರಿಯೋಕ್ಕೆ ಕತ್ತಲೆ ಆಗಿಬಿಟ್ಟಿದೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ಸೂರ್ಯ ನಿಜವಾಗ್ಲೂ ನಮಗೆ ಕತ್ತಲಾಗ್ಬಿಡ್ತಾನೆ. ಯಾಕೆಂದರೆ ನಾವು ದೇವರನ್ನು ಹುಡ್ಕೊಳ್ಳೋ ನಿಟ್ಟಿನಲ್ಲಿ ಹೋಗಲ್ಲ, ಅವನ್ನೆಲ್ಲ ತೋರಿಸೋದ್ರಿಂದ. ಬೆಳಕಿನಲ್ಲಿ ಸೂರ್ಯ ಎಲ್ಲ ತೋರಿಸ್ತಾನೆ, ಚಂದ್ರ ತೋರಿಸ್ತಾನೆ, ಲೈಟ್ಗಳು ತೋರಿಸ್ಬಿಡುತ್ತವೆ ಇಡೀ ಪ್ರಪಂಚವನ್ನು. ಸೊ ಹಾಗಾಗಿ ನಾವು ಭಗವಂತನನ್ನು ಅರ್ಥಕೊಳ್ಳಿಕ್ಕೆ ಸೂರ್ಯನೇ ಕತ್ತಲಾಗ್ಬಿಡ್ತಾನೆ. ಆ ವ್ಯೂಹರಶ್ಮಿಯನ್ನೂ ಪಕ್ಕಕ್ಕೆ ಸರಿಸಿ ನಮ್ಮ ಅಂತಃಚಕ್ಷಸ್ಸನ್ನು ಜಾಗೃತಗೊಳಿಸ್ಕೊಂಡು ಊರ್ಧ್ವಮುಖರಾಗಿ ನಡಿಬೇಕು ನಾವು. ಭಗವತಿ ಆ ಸಹಸ್ರಾರು ಸೂರ್ಯಕಾಂತಿಯನ್ನೂ ಮೀರಿಸ್ತಕ್ಕಂಥ ಶಕ್ತಿ ಅಂತ ಹೇಳಿ ಶ್ರೀಮಾತೆಯ ಅನುಗ್ರಹದ ಕಿರಣಗಳನ್ನು ನಾವು ಪಡ್ಕೊಳ್ಬೇಕು. ಇಂತಹ ಪವಿತ್ರವಾದ ಜ್ಞಾನವನ್ನು ಪ್ರಚೋದಿಸ್ತಕ್ಕಂತಹ ಆ ಅಮ್ಮನವರ ಪಾದ ಪದ್ಮಗಳಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ನಾಮದ ಅರ್ಥವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.